ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ನೋಡಿ, ಇವತ್ತಿನ ತರಗತಿಯಲ್ಲಿ ಇಲ್ಲಿ 2ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಡಾಕ್ಟರ್ ಶಿವರಾಮ ಕಾರಂತ ಅವರು ಬರೆದಿರ್ತಕ್ಕಂತಹ ಚೋಮನದುಡಿ ಕಾದಂಬರಿಯ ಭಾಗ 6ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ನೋಡಿ, ಭಾಗ 5ರಲ್ಲಿ ನಡೆದಂತಹ ಸ್ವಲ್ಪ ವಿಚಾರವನ್ನ ತಿಳ್ಕೊಂಡು ಆನಂತರ 6ರ ಒಂದು ವಿವರಣೆಯನ್ನು ನಾನು ನೀಡ್ತೇನೆ. ನೋಡಿ, ಇಲ್ಲಿ ಚೋಮನದುಡಿ ಭಾಗ ಅಥವಾ ಅಧ್ಯಾಯ 5ರಲ್ಲಿ ಇಲ್ಲಿ ಚೋಮನ ಮಕ್ಕಳಾಗಿರ್ತಕ್ಕಂತಹ ಗುರುವ ಮತ್ತೆ ಚನಿಯ ಇಬ್ರು ಕೂಡ ಕಾಫಿ ತೋಟದ ದುಡಿಮೆಗೆ ಕೆಲಸಕ್ಕೆ ಹೋಗಿರ್ತಕ್ಕಂಥದ್ದು. ಅದೇ ದುಃಖದಲ್ಲಿ ಈಗ 6ನೇ ಅಧ್ಯಾಯದಲ್ಲಿ ಚೋಮ ತನ್ನ ಮಕ್ಕಳಾಗಿರ್ತಕ್ಕಂತಹ ಚನಿಯ ಮತ್ತೆ ಗುರುವ ಏನು ಆ ತೋಟದ ದುಡಿಮೆಗೆ ಅಥವಾ ದುಡಿತಕ್ಕೆ ಹೋಗಿದ್ದಾರೆ, ಅದನ್ನ ನೆನಪಿಸ್ಕೊಂಡು ಎಲ್ಲೋ ಒಂದ್ ಕಡೆ ಅವನಿಗೆ ತುಂಬಾ ದುಃಖ ಆಗ್ತಾ ಇದೆ. ನೋಡಿ, ತನ್ನಲ್ಲದಂತಹ ತಪ್ಪಿಗೆ ಅಥವಾ ತಾನು ಸಾಲನೇ ಮಾಡಿಲ್ಲ, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಸಾಲವನ್ನ ತೀರಿಸುವುದಕ್ಕಾಗಿ 20 ರೂಪಾಯಿ ಸಾಲವನ್ನ ತೀರಿಸುವುದಕ್ಕಾಗಿ ಈಗ ಚನಿಯ ಮತ್ತೆ ಗುರುವ ಇಲ್ಲಿ ಕಳಸದ ತೋಟಕ್ಕೆ ಹೋಗಿರ್ತಕ್ಕಂತಹ ಒಂದು ವಿಚಾರದಲ್ಲಿ ಇಲ್ಲಿ ಚೋಮ ತುಂಬಾ ದುಃಖಿತನಾಗಿದ್ದಾನೆ. ತನ್ನ ಇಬ್ಬರು ಮಕ್ಕಳು ಇಲ್ದೆಲ್ಲ ಇರ್ತಕ್ಕಂತಹ ಸಂದರ್ಭದಲ್ಲಿ ದುಃಖಿತನಾಗಿದ್ದಾನೆ ಚೋಮ. ಆದ್ರೆ ಚೋಮನಿಗೆ ಒಂದ್ ಕಡೆ ಸ್ವತಂತ್ರವಾಗಿ ಬದುಕಬೇಕು ಅಂತಕ್ಕಂತಹ ಒಂದು ಹಂಬಲ ಅಥವಾ ಆಸೆ ಇದೆ. ಇದೆಲ್ಲ ಯೋಚನೆ ಮಾಡಿದ್ಮೇಲೆ ತನ್ನ ಮಕ್ಕಳು ಈಗ ಕಾಫಿ ತೋಟಕ್ಕೆ ದುಡಿಮೆಗೆ ಹೋಗಿದ್ದಾರೆ ಸಾಲವನ್ನ ತೀರಿಸೋದಕ್ಕೆ, ಇದೆಲ್ಲ ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಚೋಮನಿಗೆ ಇನ್ನೊಂದು ಆಸೆ. ನಾನು ಯಾಕೆ ಭೂಮಿಯ ಒಡೆಯನಾಗ್ಬಾರ್ದು, ನಾನು ಯಾಕೆ ಬೇಸಾಯಗಾರನಾಗ್ಬಾರ್ದು, ನಾನು ಯಾಕೆ ಸ್ವತಂತ್ರನಾಗಿ ಬದುಕಬಾರ್ದು ಈ ಸಮಾಜದಲ್ಲಿ ಅಂತಕ್ಕಂಥದ್ದು. ಯಾಕೆ ನಾನು ಶೋಷಣೆಗೆ ಒಳಪಟ್ಟು ಇಲ್ಲಿ ಬದುಕಬೇಕು, ನನಗೆ ಯಾಕೆ ಸ್ವತಂತ್ರ ಇಲ್ಲ? ಯಾಕೆಂದ್ರೆ ಅವನು ಪ್ರತಿ ಕ್ಷಣವೂ ಕಾಡ್ತಾ ಇರ್ತಕ್ಕಂತಹದ್ದು ಒಂದೇ ಒಂದು ಚಿತ್ರ, ಏನಪ್ಪಾ ಅಂದ್ರೆ ನೇಗಿಲಿನ ಚಿತ್ರ ಅವನ ಕಣ್ಣು ಮುಂದೆ ಬಂದು ನಿಂತ್ಕೊಳ್ತಾ ಇದೆ. ಯಾಕೆಂದ್ರೆ ನಾನು ನನಗಾಗಿ ನೆಲವನ್ನ ಹಿಡಿಯಬೇಕು ಅಂತಕ್ಕಂಥದ್ದು. ಯಾಕೆ ಬೇರೆಯವ್ರಿಗಾಗಿ ನಾನು ಯಾಕೆ ಜೀತವನ್ನ ಮಾಡಬೇಕು, ಯಾಕೆ ನಾನು ಬೇರೆಯವ್ರಿಗೆ ಆಗಿ ಇಲ್ಲಿ ದುಡಿತವನ್ನ ಮಾಡಬೇಕು, ನನಗಾಗಿ ನಾನೇನು ಮಾಡ್ತಾ ಇಲ್ವಲ್ಲ ಅಂತಕ್ಕಂತಹ ಒಂದು ಮನಸ್ಥಿತಿ ಅವನನ್ನ ಕಾಡ್ತಾ ಇರ್ತಕ್ಕಂಥದ್ದು. ಆ ಆಲೋಚನೆಯಲ್ಲಿದ್ದಾನೆ ಚೋಮ. ಈಗ ಈ ರೀತಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಕಡೆ ಅಲ್ಲಿ ಸರ್ಕಾರಿ ಆಫೀಸರು ಒಂದು ದಿವಸ, ನೋಡಪ್ಪ, ನಿನಗೆ ಸರ್ಕಾರದ ಭೂಮಿಯನ್ನ ಕೊಡ್ತೀವಿ, ನೀನು ಸ್ವತಂತ್ರವಾಗಿ ಊರಿನ ಮೈದಾನದಲ್ಲಿ ಗುಡಿಸಲನ್ನ ಹಾಕೊಂಡು ಇರ್ಬೋದು ಅಂತ ಹೇಳಿದಂತ ಸಂದರ್ಭದಲ್ಲೂ ಕೂಡ ಚೋಮ ಯೋಚನೆ ಮಾಡ್ತಾನೆ, ಯಾಕೆ ನಾನಾಗಿರ್ಬಾರ್ದು ಅಂತ. ಆದ್ರೂ ಕೂಡ ಅಯ್ಯೋ, ನಾನು ದಣಿಯರ ಮನೆಯನ್ನ ಬಿಟ್ರೆ ನನಗೆ ನಾನು ಹೇಗ್ ಬದುಕೋದು ಅನ್ನುವಂತಹ ಒಂದು ಅನಿಸ್ತಾ ಇರುತ್ತೆ, ಹೇಗ್ ಬದುಕೋದು ಅಂತ. ಹಾಗೇನೆ ಇನ್ನೊಂದ್ ಕಡೆ ಏನಾದ್ರೂ ಮಾಡಿ ಕಾಡಲ್ಲಿ ಕಟ್ಟಿಗೆ ಸಿಗುತ್ತೆ, ಹಾಗೇನೆ ಕೇದಿಗೆ ಬನಗಳಿವೆ, ಹಾಗೆ ಅಲ್ಲಿ ಅದರ ಸೌದೆಗಳನ್ನ ಹೂಗಳನ್ನ ಹೀಗೆ ಇವನ್ನೆಲ್ಲ ತಂದು ನಾವು ಬದುಕ್ಬೋದು. ಅಥವಾ ಆ ಕೇದಿಗೆಯ ಗರಿಯಿಂದ ಚಾಪೆಯನ್ನ ಮಾಡಿ, ಹಾಗೇನೆ ಬಿದಿರಿನಿಂದ ಬುಟ್ಟಿಯನ್ನ ಹೆಣೆದು ನಾನು ಸ್ವತಂತ್ರವಾಗಿ ಜೀವನವನ್ನ ನಡೆಸ್ಬೋದು ಅಂತಕ್ಕಂತಹ ಈ ತರದ ಆಲೋಚನೆಯಲ್ಲಿ ತೊಡಗಿರ್ತಾನೆ ಚೋಮ. ಯಾರು? ತನ್ನ ಮಕ್ಕಳು ಈ ಕಾಫಿ ತೋಟದ ಕೆಲಸಕ್ಕೆ ಹೋದಂತ ಆದ್ಮೇಲೆ ಇವನ್ಗೆ ಈ ರೀತಿ ಅನಿಸ್ತಾ ಇದೆ. ಹಾಗಾದ್ರೆ ಚೋಮನಿಗೆ ಸ್ವತಂತ್ರವಾಗಿ ಬದುಕಬೇಕೆಂಬುವಂತಹ ಆಸೆ ಈಗ ಅವನ ಮನಸ್ಸಲ್ಲಿ ಉಂಟಾಗಿದೆ. ಈಗ ಅತ್ಯಂತ ಸುಖವಾದಂತಹ ಕನಸು, ಸ್ವತಂತ್ರದ ಕಲ್ಪನೆ, ಉತ್ಸಾಹದಿಂದ ಈ ಬೆಳಗ್ಗೆ ಚೋಮ ಇಲ್ಲಿ ದುಡಿಯನ್ನ ಹಿಡಿದು ಜೋರಾಗಿ ಸಂತೋಷದ ದುಡಿಯನ್ನ ಬಡಿತಾ ಇರ್ತಕ್ಕಂಥದ್ದು. ಈಗ ಬಡಿತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಬೆಳ್ಳಿ ಮತ್ತೆ ತನ್ನ ತಮ್ಮಂದಿರನ್ನ ನೀಲ ಮತ್ತೆ ಕಾಳರನ್ನ ಕರೆದುಕೊಂಡು ದಣಿಗಳ ಮನೆಗೆ ಸಪ್ಪನ್ನ ತಂದು ಹಾಕೋದಕ್ಕೆ ಅವಳು ಹೊರಟೋಗ್ತಾಳೆ. ಆಗ ಇವನ್ ಪಾಡಿಗೆ ಇವನು ತನ್ನ ಆಸೆ, ಆ ಒಂದು ಉತ್ಸಾಹದಿಂದ ಇಲ್ಲಿ ಜೋರಾಗಿ ದುಡಿಯನ್ನ ಬಡಿತಾ ಇದ್ದಾನೆ. ಯಾಕೆ ನಾನು ಕೂಡ ಸ್ವತಂತ್ರ ಬೇಸಾಯಗಾರನಾಗ್ಬೇಕು, ಹಾಗೆ ಸ್ವತಂತ್ರ ವ್ಯಕ್ತಿ ಆಗ್ಬೇಕು ಅಂತಕ್ಕಂತಹ ಕನಸು ಕಾಣ್ತಾ ಇದ್ದಾನೆ ಚೋಮ. ಅಷ್ಟ್ರಲ್ಲೇ
ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಚೋಮನನ್ನ ಕರಿತಾ ಹೋಗ್ತಾನೆ. ಏ ಸತ್ತವನೇ, ನಿನ್ನ ಕಿವಿ ಎಲ್ಲೋ ಒಂದ್ ಕಡೆ ಹೊರಟೇ ಹೋಗಿದೆ ಅನ್ನೋ ರೀತಿಯಲ್ಲಿ ಬೈತಾ ಇದ್ದಾನೆ. ಅಂದ್ರೆ ಸಂಕಪ್ಪಯ್ಯನವರು ಚೋಮನನ್ನ ಕರಿತಾ ಇದ್ದಾರೆ. ಯಾಕೆಂದ್ರೆ ಸುಮಾರು 2-3 ದಿನಗಳ ಕಾಲ ಚೋಮ ಏನ್ ಮಾಡಿದನಪ್ಪ ಅಂತಂದ್ರೆ ಆ ಸಂಕಪ್ಪಯ್ಯನವರ ಮನೆಗೆ ಇಲ್ಲಿ ದುಡಿತಕ್ಕೆ ಹೋಗಿಲ್ಲ, ದುಡಿಮೆಗೆ ಕೆಲಸ ಮಾಡೋದಕ್ಕೆ ಹೋಗಿಲ್ಲ. ಈಗ ಇವನ ದುಡಿ ಏನ್ ಜೋರಾಗಿ ಬಡಿತಾ ಇರ್ತಕ್ಕಂತಹ ದುಡಿಯ ಶಬ್ದವನ್ನ ಕೇಳಿ ಇಲ್ಲಿ ಸಂಕಪ್ಪಯ್ಯನವರೇ ಅಲ್ಲಿ ಬಂದಿರ್ತಕ್ಕಂಥದ್ದು. ಬಂದು ಏನ ಆಗ ಮತ್ತೆ ಕೇಳಿದಂತ ಯಾಕೋ ಮನೆ ಕಡೆ ಬಂದೇ ಇಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಜ್ವರದವನೇ ಇನ್ನೊಂದ್ ಕಡೆ ನನಗೆ ಜ್ವರ ಇತ್ತು ಅಂತ ಹೇಳಿದಾಗ, ಜ್ವರದವನಿಗೆ ಇಷ್ಟೊಂದು ಶಕ್ತಿಯ, ಇಷ್ಟೊಂದು ಜೋರಿನಿಂದ ದುಡಿಯನ್ನ ನೀನು ಬಾರಿಸ್ತಾ ಇದೀಯಾ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಏನು ಸವಾರಿ ಮನೆಯ ಕಡೆಗೆ ಬರ್ಲೇ ಇಲ್ಲ ಅಂತ ಇಲ್ಲಿ ಸಂಕಪ್ಪಯ್ಯನವರು ಅಂದ್ರೆ ಜೋಮನ ದಣಿ ಕೇಳ್ದಂತ ಸಂದರ್ಭದಲ್ಲಿ ಆ ಒಂದ್ ಕಡೆ ಇಲ್ಲ, ನನಗೆ ಇಲ್ಲಿ ಆರೋಗ್ಯ ಸರಿ ಇರ್ಲಿಲ್ಲ, ಜ್ವರದಿಂದ ಬಳಲ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು. ಇದೆಲ್ಲ ಆದಂತಹ ಸಂದರ್ಭದಲ್ಲಿ ಸರಿ ಬೇಗ ಬಂದ್ಬಿಡು ಅಂತ ಹೇಳ್ತಾರೆ. ಹೇಳ್ದಂತ ಸಂದರ್ಭದಲ್ಲಿ ಆಯ್ತು ಅಂತ ಹೇಳಿ ಇವನು ಒಪ್ಕೊಳ್ತಕ್ಕಂಥದ್ದು. ಆಮೇಲೆ ಇನ್ನೊಂದ್ ಕಡೆ ದಣಿಗಳು ಹೇಳ್ತಾರೆ, ಇಲ್ಲ ಏನಪ್ಪಾ ಬಿರುಮ ಪೂಜಾರಿಯ ಕಚೇರಿಗೂ ಕೂಡ ಹೋಗಿದ್ಯೋ ಇಲ್ವೋ? ಇಲ್ಲ ಬುದಿ, ಯಾಕೆಂದ್ರೆ ಕೈಯಲ್ಲಿ ಕಾಸು ಬೇಡವೆ, ಆ ಬಿರುಮನ ಅಂಗಡಿಯಲ್ಲಿ ನಾನು ಎಂಡವನ್ನ ಕುಡಿಯೋದಕ್ಕೆ ಹೋಗೋದಕ್ಕೆ ಕೈಯಲ್ಲಿ ಕಾಸು ಬೇಡವೆ ಅಂತಕ್ಕಂಥದ್ದು. ನಿನಗೇನು ಕಡಿಮೆ, ಬುಟ್ಟಿಯನ್ನ ಎಣಿತಾ ಇದೀಯಾ, ಹೀಗೆ ಅದರಿಂದ ಸುಮಾರು ಒಂದು 8 ಸೀಸೆ ಎಂಡ ಸಿಗುತ್ತೆ ಒಂದು ಬುಟ್ಟಿಯನ್ನ ಮಾರಿದ್ರೆ. ಹೀಗೆ ಇದೆಲ್ಲ ವಿಚಾರಗಳು, ಬುಟ್ಟಿ ಚಾಪೆಯನ್ನ ಮಾರಿದ್ರೆ ನಿನಗೆ 8 ಸೀಸ ಎಣ್ಣೆ ಸಿಗುತ್ತೆ ಅಂತಕ್ಕಂಥದ್ದು, ಇದನ್ನೆಲ್ಲವನ್ನ ದಣಿಯರು ಹೇಳ್ತಾರೆ. ಸರಿ ಅಷ್ಟ್ರೊಳಗಡೆ ಇವನು ಕನಸು ಕಾಣ್ತಾ ಇರ್ತಕ್ಕಂತಹ ಕನಸಿಗೆ ಎಲ್ಲೋ ಒಂದ್ ಕಡೆ ತಣ್ಣೀರ ರಚಿದಂತ ಆಗಿತ್ತು. ಸರಿ ಕೊನೆಗೆ ಏನ್ ಮಾಡೋದು? ಇನ್ನೊಂದ್ ಕಡೆ ಸಂಕಪ್ಪಯ್ಯನವರು ಸರಿ ಬಾ ಇಲ್ಲಿ ಇಲ್ಲಿ ಹೊಲದ ಕೆಲಸಗಳು ತುಂಬಾ ಇವೆ ಅಂತ ಹೇಳಿ ಬರ್ತಾ ಇರ್ಬೇಕಾದ್ರೆ, ಸಂಕಪ್ಪಯ್ಯನವರಿಗೆ ಅವರ ತಂದೆ ಕಾಲದಿಂದಲೂ ಕೂಡ, ಸಂಕಪ್ಪಯ್ಯನವರ ತಂದೆ ಕಾಲದಿಂದಲೂ ಕೂಡ ಚೋಮನನ್ನ ಕಂಡ್ರೆ ಇಲ್ಲಿ ಒಂದ್ ಸ್ವಲ್ಪ ಪ್ರೀತಿ ಮಮತೆ ಇತ್ತು ಅಂತಕ್ಕಂಥದ್ದು. ಯಾರಿಗೆ ಅಂದ್ರೆ ಸಂಕಪ್ಪಯ್ಯನಿಗೆ ಚೋಮನ ಮೇಲೆ ಅವರ ತಂದೆಯ ಕಾಲದಿಂದಲೂ ಕೂಡ ಪ್ರೀತಿ ಮಮತೆ ಇತ್ತು ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಅವನು ಸರಿ ನಾಳೆ ಬರ್ತೀನಿ ಅಂತ ಹೇಳಿದ್ಮೇಲೂ ಕೂಡ ಅವ್ರು ಏನೋ ಬೈದಲೇ ಬರ್ತಕ್ಕಂತ ವಿಚಾರವನ್ನ ನೋಡಿದಾಗ ಅವನ ಮೇಲೆ ಪ್ರೀತಿ ಇತ್ತು. ಕೊನೆಗೆ ನಮ್ಮ ಚೋಮನ ಮನಸ್ಥಿತಿಯಲ್ಲಿ ಅವನೇನ್ ಮಾಡ್ತಾ ಇದ್ದ, ನಾನು ಕೂಡ ಈಗ ಭೂಮಿಯನ್ನ ಇನ್ನೊಮ್ಮೆ ಕೇಳೋಣ ಅಂತಕ್ಕಂಥದ್ದು. ಹಾಗೇನೆ ಸ್ವತಂತ್ರನಾಗಿ ಬದುಕ್ಬೇಕು, ಯಾಕೆಂದ್ರೆ ಕೊನೆಗೆ ನನ್ನಲ್ಲಿ 2 ಮಜಬೂತ ಆಗಿರ್ತಕ್ಕಂತಹ ಎತ್ತುಗಳಿವೆ, ಆ ಎತ್ತುಗಳ ಸಹಾಯದಿಂದ ನಾನು ಭೂಮಿಯನ್ನ ಉಳುಮೆ ಮಾಡ್ಬೋದು, ಇದೆಲ್ಲ ಆಸೆಗಳಿವೆ. ಹಾಗೆ ಇರ್ಬೇಕಾದಂತಹ ಸಂದರ್ಭದಲ್ಲಿ ಒಂದ್ ದಿವಸ ಹೀಗೇನೆ ಆ ದಣಿಗಳ ಮನೆಯ ಕೆಲಸಕ್ಕೆ ಹೋದ್ಮೇಲೆ ದಣಿಗಳ ಸರಿಯಾದಂತಹ ಮನಸ್ಥಿತಿಯಲ್ಲಿ, ದಣಿಯ ಮನಸ್ಥಿತಿ ಸರಿಯಾಗಿರುವ ಸಮಯದಲ್ಲಿ ಅವನ ಒಂದು ಕೊನೆಯ ಆಸೆ, ಅವನ ಆಸೆಯನ್ನ ಆ ಇಲ್ಲಿ ದಣಿಯಾಗಿರ್ತಕ್ಕಂತಹ ಸಂಕಪ್ಪಯ್ಯನ ಮುಂದೆ ಬಿಚ್ಚಿಡ್ತಾನೆ. ನೋಡಿ, ಆ ಸಂಕಪ್ಪಯ್ಯನನ್ನ ಕೇಳ್ತಾನೆ, 10 ಸೇರು ಬೀಜವನ್ನ ಬಿತ್ತುವಷ್ಟು ಜಾಗವನ್ನಾದರೂ ಕೊಡಿ ಎಂದು ಚೋಮ ಸಂಕಪ್ಪಯ್ಯನನ್ನ ಕೇಳ್ತಾನೆ. ಆಗ ಸಂಕಪ್ಪಯ್ಯನಿಗೂ ಕೂಡ ಚೋಮನ ಮಾತನ್ನ ಕೇಳಿ ಕನಿಕರ ಉಂಟಾಗುತ್ತೆ. ಯಾಕೆಂದ್ರೆ ಇದ್ದಂತಹ 2 ಮಕ್ಕಳು, ದುಡಿತಕ್ಕಂತಹ ಮಕ್ಕಳು ಅವರು ತೋಟದ ಕೆಲಸಕ್ಕೆ ಹೋಗಿದ್ದಾರೆ ಪಾಪ ಅಂತ ಹೇಳಿ ಅವನ ಮೇಲೆ ಕನಿಕರ ಉಂಟಾಗಿ, ಸರಿ ಆಯ್ತು ಬಿಡ ನೋಡೋಣ ಅಂತ ಹೇಳ್ತಾರೆ. ಹೇಳಾದ್ಮೇಲೆ ಚೋಮನಿಗೆ ಒಂದ್ ರೀತಿಯಲ್ಲಿ ಸಂತೋಷ, ಆಸೆ, ಓ ನನ್ನ ಆಸೆ ಇವತ್ತು ಕೈಗೂಡ್ಬೋದು ಅಂತ ಮನೆಗ್ ಬರ್ತಾನೆ. ಮನೆಗ್ ಬಂದು ಬೆಳ್ಳಿಯ ಜೊತೆ ಈ ವಿಚಾರವನ್ನ ಪ್ರಸ್ತಾಪ ಮಾಡದೆ ದಣಿಗಳ ಜೊತೆ ಅಂತ ಹೇಳ್ತಕ್ಕಂಥದ್ದು. ಇದೆಲ್ಲ ಆಯ್ತು. ಕೊನೆಗೆ ಏನೇ ಪ್ರಯತ್ನ ಮಾಡಿದ್ರು ಕೂಡ ವೆಂಕಪ್ಪಯ್ಯನವರ ಕೈಯಿಂದ ಯಾವುದೇ ರೀತಿಯಾಗಿ ಚೋಮನಿಗೆ ಇಲ್ಲಿ ಭೂಮಿಯನ್ನ ಕೊಡುವಂತಹ ಕೆಲಸ ಆಗೋದಿಲ್ಲ. ಯಾಕೆ ಅಂತ ಅಂದ್ರೆ ಇಲ್ಲಿ ಹಳೆಯ ಸಂಪ್ರದಾಯ ಬದ್ಧೆ ಆಗಿರ್ತಕ್ಕಂತಹ, ಹಳೆಯ ಸಂಪ್ರದಾಯಸ್ಥೆ ಆಗಿರ್ತಕ್ಕಂತಹ ಸಂಕಪ್ಪಯ್ಯನವರ ತಾಯಿ ಇದಕ್ಕೆ ಒಪ್ಪಲಿಲ್ಲ. ಸಂಕಪ್ಪಯ್ಯನವರು ಕೇಳ್ತಾರೆ, ತನ್ನ ತಾಯಿ ಬಳಿ ಹೋಗಿ ಚೋಮನಿಗೆ ಸ್ವಲ್ಪ
ಇಲ್ಲಿ ಭೂಮಿಯನ್ನ ಗೇಣಿ ಮಾಡಲು ಕೊಡೋಣ ಎಂದು ಕೇಳಿದಂತಹ ಸಂದರ್ಭದಲ್ಲಿ ಅವ್ರ ತಾಯಿ ನಿರಾಕರಿಸ್ತಾರೆ. ಯಾಕೆಂತಂದ್ರೆ ನೋಡಿ, ಮೊದಲಿನಿಂದಲೂ ನೀನು ಒಲೆಯರಿಗೆ ಇಲ್ಲಿ ಉಪವೀತ ಯಾರಾದರೂ ಒಲೆಯರು ಇಲ್ಲಿ ಗೇಣಿ ಮಾಡೋದನ್ನ ನೋಡಿದ್ದೀಯಾ? ಯಾಕೆ ನೀನು ಅವರಿಗೆ ಈಗ ಜಮೀನನ್ನ ಕೊಟ್ಟು ಅಥವಾ ಭೂಮಿಯನ್ನ ಕೊಟ್ಟು ನೀನು ಅಪಕೀರ್ತಿಗೆ ಗುರಿಯಾಗುತ್ತೀಯಾ ಎಂದು ಸಂಕಪ್ಪಯ್ಯನವರ ತಾಯಿ ಸಂಕಪ್ಪಯ್ಯನವರಿಗೆ ಹೇಳ್ತಾರೆ. ಆಗ ಹೇಳ್ದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಸಂಕಪ್ಪಯ್ಯನಿಗೂ ಕೂಡ ಬೇಜಾರಾಗುತ್ತೆ. ಸರಿ, ಇವು ಈ ರೀತಿ ಅಪಕೀರ್ತಿ ಆಗುತ್ತಾ ಅಂತ ಹೇಳಿ ಅಲ್ಲಿಗೆ ಆ ವಿಚಾರವನ್ನ ಬಿಟ್ಟು, ಹಾಗೆ ಈ ನಡೆದಂತ ವಿಚಾರವನ್ನ ಚೋಮನ ಹತ್ತಿರ ಇಲ್ಲಿ ಸಂಕಪ್ಪಯ್ಯನವರು ಹೇಳ್ತಕ್ಕಂಥದ್ದು ಹೇಳಾದ್ಮೇಲೆ ಒಂದ್ ಕಡೆ ಸಂಕಪ್ಪಯ್ಯನವರ ಮುಂದೆ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಇವನು ಮನಸ್ಸಿನ ಒಳಗಡೆ ದ್ವೇಷವನ್ನ ಇಟ್ಕೊಂಡು ಚೋಮ ಕೆಲಸವನ್ನ ಮಾಡ್ತಾ ಇರ್ತಾನೆ. ಹಾಗೆ ಚೋಮ ಇಡೀ ಆ ಹಳ್ಳಿಯ ರೈತರಿಗೆ, ಈ ರೈತರ ಮೇಲೆ ದ್ವೇಷವನ್ನ ಕಾರ್ತಾನೆ ಅಥವಾ ದ್ವೇಷ ಉಟ್ಕೊಳ್ಳುತ್ತೆ ಅಂತಕ್ಕಂಥದ್ದು. ಯಾಕೆಂದ್ರೆ ನಾನೂ ಕೂಡ ಇಲ್ಲಿ ಭೂಮಿಯಿಂದ ಉಳುಮೆ ಮಾಡೋದ್ರಿಂದ ಸ್ವರ್ಗ ಸಿಗುತ್ತೋ ನರಕ ಸಿಗುತ್ತೋ ಅದು ಬೇರೆ, ಆದ್ರೆ ನಾನು ಕೂಡ ಭೂಮಿಯನ್ನ ಉಳುಮೆ ಮಾಡ್ಬೇಕಾಗಿತ್ತು. ಅವನ ಬೇಸಾಯಗಾರನಾಗುವಂತಹ ಕನಸು ಇಲ್ಲಿ ಸಂಕಪ್ಪಯ್ಯನವರ ತಾಯಿಯ ಹಳೇ ಸಂಪ್ರದಾಯದ ಒಂದು ಮೌಢ್ಯತೆಯಿಂದ ಇಲ್ಲಿ ನುಚ್ಚು ನೂರಾಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಇದೆಲ್ಲ ಆದ್ಮೇಲೆ ಕೊನೆಗೆ ಏನ್ ಮಾಡ್ತಾನೆ, ಒಂದ್ ದಿವ್ಸ ಇದ್ದಕ್ಕಿದ್ದ ಹಾಗೆ ಬೇರೆ ಒಂದು ಹಳ್ಳಿಗೆ ಬರ್ತಾನೆ. ಆ ಹಳ್ಳಿಯಲ್ಲಿ ಒಂದು ಮನೆ, ಅಲ್ಲಿ ಒಂದು ಕ್ರಿಶ್ಚಿಯನ್ ವ್ಯಕ್ತಿ ವಾಸ ಮಾಡ್ತಾ ಇರ್ತಾನೆ. ಆ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅವನೊಬ್ಬ ಗೇಣಿ ಒಕ್ಕಲ್, ಅಂದ್ರೆ ಅವನು ಕೂಡ ಒಂದು ಜಮೀನ್ ಇರುತ್ತೆ. ಆ ಜಮೀನಿನಲ್ಲಿ ಇಲ್ಲಿ ವ್ಯವಸಾಯವನ್ನ ಮಾಡ್ತಾ ಅವನು ಕೂಡ ಒಬ್ಬ ರೈತ ಎನಿಸಿಕೊಂಡಿರ್ತಾನೆ. ಅವನು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ. ಸರಿ, ಆಗ ಚೋಮ ಇಲ್ಲಿ ಭೂಮಿ ಸಿಗುತ್ತಾ ಅಂತ ಹೇಳಿ, ನಿಮ್ಮ ಊರಿನಲ್ಲಿ ಏನಾದರೂ ಗೇಣಿ ಗದ್ದೆ ಸಿಗುತ್ತಾ ಅಂತ ವಿಚಾರಿಸ್ತಾನೆ ಆ ಕ್ರಿಶ್ಚಿಯನ್ ವ್ಯಕ್ತಿಯನ್ನ. ಆಗ ಹೌದು ಹೇಳ್ತಾನೆ, ನೋಡಪ್ಪ, ನಮ್ಮ ಇಗರ್ಜಿಗೆ ಸೇರಿರ್ತಕ್ಕಂತಂದ್ರೆ ನಮ್ಮ ಚರ್ಚಿಗೆ ಸೇರಿರ್ತಕ್ಕಂತಹ ಸುಮಾರು ಗದ್ದೆಗಳಿವೆ. ನೋಡು, ಪಾದ್ರಿ ಸಾಹೇಬರನ್ನ ಕೇಳಿದರೆ ಅವರು ಖಂಡಿತವಾಗಿಯೂ ಕೊಡುತ್ತಾರೆ ಅಂತ ಹೇಳ್ತಾನೆ. ಸರಿ ಆಯ್ತು, ನಾಳೆ ಪಾದ್ರಿ ಸಾಹೇಬರನ್ನ ಇಲ್ಲಿ ಹೋಗಿ ಭೇಟಿಯಾಗೋಣ, ಚರ್ಚಿನಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾನೆ. ಆಗ ಚೋಮ ಸರಿ ಆಯ್ತು ಅಂತ ಹೇಳಿ ನಾಳೆ ಬಂದು ಇಲ್ಲಿ ದಣಿಗಳಿಗೆ ಒಂದು ಸುಳ್ಳನ್ನ ಹೇಳ್ತಾನೆ. ನನ್ನ ಇಲ್ಲಿ ನೆಂಟರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಇನ್ನೊಂದು ದಿವಸ ಬರ್ತಾನೆ. ಬಂದು ಆ ಕ್ರಿಶ್ಚಿಯನ್ನವರನ್ನ ಭೇಟಿ ಮಾಡಿ, ಆ ಕ್ರಿಶ್ಚಿಯನ್ ವ್ಯಕ್ತಿಯನ್ನ ಭೇಟಿ ಮಾಡಿ ಸೀದಾ ಚರ್ಚಿಗೆ ಬಂದು ಪಾದ್ರಿಗಳನ್ನ ಭೇಟಿ ಮಾಡ್ತಕ್ಕಂಥದ್ದು. ಪಾದ್ರಿಗಳಿಗಾಗಿ ಕಾಯ್ತಾ ಕುತ್ಕೊಳ್ತಾಗ ಆಗ ಪಾದ್ರಿಗಳು ಬಂದು, ಓಹೋ, ಏನೋ ಚೋಮ, ನೀನೇನಾ ಚೋಮ ಅಂತ ಹೀಗೆ ಮಾತನಾಡ್ತಾ, ನಿನ್ನ ಹೆಸರೇನು ಅಂದಾಗ ಚೋಮ ಅಂತ ಹೇಳ್ತಕ್ಕಂಥದ್ದು. ಗೇಣಿ ಕೊಡಬಹುದಾದಂತಹ ಗದ್ದೆಗಳು ಸುಮಾರಿವೆ, ಅದು ನಿಮ್ಮೂರಿನ ಪಕ್ಕದಲ್ಲೇ ಇವೆ ಅಂತ ಪಾದ್ರಿಗಳು ಚೋಮನಿಗೆ ಹೇಳ್ತಕ್ಕಂಥದ್ದು. ಹೇಳ್ದಂತಹ ಸಂದರ್ಭದಲ್ಲಿ ಬಹಳ ಗದ್ದೆಗಳಿವೆ ಅಂತ ಹೇಳಿದ್ಮೇಲೆ ಇಲ್ಲಿ ಏನಪ್ಪಾ ಅಂತಂದ್ರೆ, ನಮ್ಮ ಚರ್ಚಿನ ಇಗರ್ಜಿ ಅಂತಂದ್ರೆ ಇಲ್ಲಿ ಚರ್ಚು ಅಂತ, ಆ ಚರ್ಚಿನ ಆಸ್ತಿಯನ್ನ ನಮ್ಮ ಜಾತಿಯವರಿಗಲ್ಲದೆ, ನೋಡಿ ಪಾದ್ರಿಗಳು ಒಂದು ಮಾತನ್ನ ಹೇಳ್ತಾರೆ, ನೋಡಪ್ಪ ಚೋಮ, ಚರ್ಚಿನ ಆಸ್ತಿಯನ್ನ ನಮ್ಮ ಜಾತಿಯವರಿಗಲ್ಲದೆ ಇತರರಿಗೆ ಗೇಣಿ ಕೊಡಲು ಬರುವುದಿಲ್ಲ. ನೋಡಿ, ಜಾತಿ ವ್ಯವಸ್ಥೆಯಾಗಿರ್ಬೋದು, ಧರ್ಮ ವ್ಯವಸ್ಥೆಯಾಗಿರ್ಬೋದು ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ ಇಲ್ಲಿ ಚೋಮ. ಇಲ್ಲಿ ಆ ಈ ಜಾತಿಯ ವ್ಯವಸ್ಥೆಯಿಂದಲೇ ಎಲ್ಲೋ ಒಂದ್ ಕಡೆ ಅವನು ಆಗುವಂತಹ ಕನಸು ನುಚ್ಚು ನೂರಾಗುತ್ತೆ ಅಂತಕ್ಕಂಥದ್ದು. ಯಾಕೆ ಎಲ್ಲೊಂದ್ ಕಡೆ ಈ ಜಾತಿ ಇಲ್ಲಿ ಎಲ್ಲೊಂದ್ ಕಡೆ ಕೆಳಜಾತಿಯವನು ಅಂತಕ್ಕಂಥ ಒಂದು ಉದ್ದೇಶದಿಂದಲೇ ಚೋಮನಿಗೆ ಬೇಸಾಯಗಾರನಾಗುವಂತಹ ಕನಸಾಗಿಯೇ ಉಳಿಯುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಇಲ್ಲಿ ಕ್ರಿಶ್ಚಿಯನ್ ಇಲ್ಲಿ ಕ್ರಿಶ್ಚಿಯನ್ ಪಾದ್ರಿಗಳು ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ, ಚರ್ಚಿನ ಆಸ್ತಿ ಅಲ್ಲಿ ನಮ್ಮ ಜಾತಿಯವರಿಗಲ್ಲದೆ ಬೇರೆಯವರಿಗೆ ಕೊಡುವುದಿಲ್ಲ. ಚೋಮ, ನೀನು ಆ ಹಾಳಾದವರ ಚಾಕ್ರಿಯನ್ನ ಯಾಕೆ ಮಾಡ್ತಾ ಕುತ್ಕೊಂಡಿದ್ಯಾ?
ಯಾಕೆ ನೀನು ಸ್ವತಂತ್ರವಾಗಿ ಬದುಕಲು ಯಾಕೆ ಕ್ರೈಸ್ತ ಧರ್ಮವನ್ನ ಅಥವಾ ಕ್ರಿಶ್ಚಿಯನ್ ಧರ್ಮವನ್ನ ನೀನು ಸೇರ್ಕೋಬಾರದು? ಕ್ರಿಶ್ಚಿಯನ್ ಧರ್ಮವನ್ನ ಸೇರ್ಕೊಂಡು ನೀನು ಕ್ರಿಶ್ಚಿಯನ್ನನಾಗಿ ಏಕೆ ಸ್ವತಂತ್ರವಾಗಿ ಬದುಕಬಾರದು ಅನ್ನುವಂತಹ ಮಾತನ್ನ ಪಾದ್ರಿಗಳು ಹೇಳ್ತಾರೆ. ಆ ಪಾದ್ರಿಗಳು ಹೇಳ್ದಂತಹ ಮಾತನ್ನ ಕೇಳಿ ಚೋಮ ಎಲ್ಲೋ ಒಂದ್ ಕಡೆ ಆ ತುಂಬಾ ಕೋಪಗೊಂಡು ಅವರು ಹೇಳಿರ್ತಕ್ಕಂತಹ ವಿಚಾರಗಳನ್ನ ತಿರಸ್ಕರಿಸಿ ಅಲ್ಲಿಂದ ಸೀದಾ ತನ್ನ ಮನೆಗೆ ಬಂದ್ಬಿಡ್ತಾನೆ. ನೋಡಿ ಹೇಗೆ ನನ್ನ ಬೇಸಾಯಗಾರನಾಗುವಂತಹ ಕನಸನ್ನ ಇಲ್ಲಿ ಜಾತಿ ಧರ್ಮ, ಇಲ್ಲಿ ವ್ಯಕ್ತಿಗಳಿಗೆ ಅಥವಾ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ಲ, ಕೇವಲ ಜಾತಿಗೆ ಬೆಲೆ ಅನ್ನುವಂತಹ ಒಂದು ಮನಸ್ಥಿತಿ ಚೋಮನಲ್ಲಿ ಉಂಟಾಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಈ ಅಧ್ಯಾಯ 6ರ ಒಂದು ಸಾರಾಂಶವಾಗಿರುತ್ತೆ ಅಂತ ಹೇಳ್ತಾ, ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹಲವಾರು ಕಾದಂಬರಿ ಕಥೆ ಲೇಖನಗಳ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗ್ಲಿ.